That is the reason he has said that in his poem. And today we are celebrating the great festival of our culture, representing our culture, Vijayawada Utsav 2025. And as it was mentioned by our MP, that it is taking place in 5 places of Vijayawada, and this is the single largest festival in the world. And I wish this festival to be continued for another 100 years or more. And it will grow and grow. It will link the people together. ಅನ್ನೋದಕ್ಕೆ ಸಾಕ್ಷಿ ಅಂತ ಇರುವಂತಹ ಗಣ್ಯರ ಇಚ್ಛಾಶಕ್ತಿಯಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಬೆಂಬಲದಿಂದ, ನಿಮ್ಮೆಲ್ಲರ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ನಿಮ್ಮೆಲ್ಲರ ಅಚ್ಚುಮೆಚ್ಚು ಕನಸುಗಾರ ಬರೀ ಕನಸು ಕಾಣುವಂಥದ್ದಲ್ಲ, ಉತ್ತರ ಕರ್ನಾಟಕ ಬಗ್ಗೆ ನಿಜವಾಗಿ ಕಳಕಳಿ ಇದ್ದಂಥ ವ್ಯಕ್ತಿ ಉಮೇಶ್ ಕತ್ತಿಯೂರು. ಇವತ್ತು ಅವರ ಒಂದು ಈ ಕನಸೇನಿದೆಯಲ್ಲ, ಈ ಕನಸನ್ನು ನಾವು ಹಗುರವಾಗಿ ತಿಳ್ಕೊಬಾರ್ದು. ಇದರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾಗಬೇಕು, ಉದ್ಯೋಗ ಅವಕಾಶ ಬೇಕು, ಹೊಸ ಹೊಸ ಉದ್ಯಮಿಗಳು ಬೇಕು, ಮೂಲಭೂತ ಸೌಕರ್ಯ ಬೇಕು, ಕೃಷಿ, ತೋಟಗಾರಿಕೆ, ಇನ್ನಿತರ ಹಲವಾರು ರಂಗಗಳಲ್ಲಿ ಬೆಳವಣಿಗೆ ಆಗಬೇಕು. ಈ ಭಾಗದ ರೈತರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಬರಬೇಕು. ಇಲ್ಲಿಯ ಬಡವರ ಸ್ಥಿತಿಗತಿ ಉತ್ತಮ ಆಗಬೇಕು, ಶಿಕ್ಷಣ ಸಿಗಬೇಕು. ಇದೆಲ್ಲ ಕನಸುಗಳನ್ನ ಇಟ್ಕೊಂಡು ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ರಿಂದಲೇ ಅವರು ಉತ್ತರ ಕರ್ನಾಟಕದ ಕನಸುಗಾರ.